ಸನ್ಯಾಸ ತಗೊಂಡು ಕೂಡಲೇ ಮೋಕ್ಷ ಆಗ್ತದೆ ಅಂತಲೂ ಏನು ನಿಯಮ ಇಲ್ಲ. ಸನ್ಯಾಸಿಗಳು ನರಕಕ್ಕೆ ಬೀಳಬಹುದು ದಾರಿ ತಪ್ಪಿದರೆ, ಅಥವಾ ಗೃಹಸ್ಥಾಶ್ರಮಗಳು ಮೋಕ್ಷಕ್ಕೆ ಹೋಗ್ಬೋದು ಸನ್ಮಾರ್ಗದಲ್ಲಿದ್ದರೆ. ಒಬ್ಬರು ದೊಡ್ಡ ಆಚಾರ್ಯ ಇದ್ರಂತೆ, ಭಾರಿ ಅಧ್ಯಯನ ಮಾಡಿದವರು ಆಚಾರ್ಯರು. ಹಾಗೆ ಅವ್ರ ಜೊತೆಗೆ ಪರಿಚಿತನಾದ ಒಬ್ಬ ಲೌಕಿಕ ಇದ್ದ. ಅವನಿಗೆ ಗೊತ್ತಿತ್ತು ಲೌಕಿಕನಿಗೆ, ನಾನು ಸತ್ತ ಮೇಲೆ ಗ್ಯಾರಂಟಿ ನರಕಕ್ಕೆ ಹೋಗೋದು ಅಂತ ಮೊದಲೇ ನಿಶ್ಚಯ ಮಾಡಿಕೊಂಡಿದ್ದ. ಆಮೇಲೆ ಅವನು ಸತ್ತ ಮೇಲೆ ನರಕಕ್ಕೆ ಹೋದ. ನರಕಕ್ಕೆ ಹೋಗಿ ನೋಡ್ತಾನೆ, ಆ ಆಚಾರ್ಯ ಅಲ್ಲಿದ್ದಾರೆ. ಗಾಬರಿ ಆಯ್ತು ಅಂತ ಅವನಿಗೆ. ಏನ್ರಿ ಆಚಾರ್ಯ ನೀವಿಲ್ಲಿದ್ದೀರಲ್ಲ ಅಂತಂದ. ಒದರ್ಬೇಡ, ಒಳಗೆ ಸ್ವಾಮಿಗಳಿದ್ದಾರೆ ಅಂತ. ಒದರ್ಬೇಡ, ಅಲ್ಲಿ ಕೂತಾರ ಸ್ವಾಮಿಗಳಿದ್ದಾರೆ. ಏನಾಯ್ತು? ಅದರಿಂದ ಗೃಹಾಶ್ರಮಕ್ಕಿನ್ನೂ ಕರೋತ್ಯವದ್ಯಂ, ಗೃಹಸ್ಥಾಶ್ರಮ ಕೆಟ್ಟದು ಅಂತ ಅರ್ಥ ಅಲ್ಲ. ಅಥವಾ ಸನ್ಯಾಸ ತೊಗೊಂಡವರೆಲ್ಲ ಮೋಕ್ಷಕ್ಕೆ ಹೋಗ್ತಾರೆ ಅಂತಲೂ ಏನಿಲ್ಲ. ಮತ್ತು ಯಾವುದು ಹಾಗಾದರೆ ಮೋಕ್ಷ ಸಾಧನ? ಸನ್ಯಾಸಾಶ್ರಮ ಅಲ್ಲ, ಜ್ಞಾನಭಕ್ತಿ ವೈರಾಗ್ಯಗಳು ಮೋಕ್ಷಕ್ಕೆ ಸಾಧನ. ಜ್ಞಾನ, ಭಕ್ತಿ, ವೈರಾಗ್ಯ ಗೃಹಸ್ಥಾಶ್ರಮಗಳಿಗೂ ಇರ್ಬೋದು. ಬಂಧಕ ಯಾವುದು? ಗೃಹಸ್ಥಾಶ್ರಮ ಬಂಧಕ ಅಲ್ಲ, ಹೆಂಡತಿ ಮಕ್ಕಳು ಬಂಧಕ ಅಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಅರಿಷಡ್ವರ್ಗ ಅದು ಬಂಧಕ. ಜಿತೇಂದ್ರಿಯಸ್ಯ ಆತ್ಮರತೇರ್ಬುಧಸ್ಯ, ಇಂದ್ರಿಯ ಗೆದ್ದು ಕಾಮಕ್ರೋಧಾದಿಗಳನ್ನು ಗೆದ್ದು ಗೃಹಸ್ಥಾಶ್ರಮಿಯಾಗಿದ್ದರೂ ಕೂಡ ಮೋಕ್ಷಕ್ಕೆ ಹೋಗ್ಬೋದು.